ಪಾಪಕ್ಕನೇ ಅವಳು. ಏ ಸುಮ್ಕಿದ್ರೆ ಸರಿ, ಯಾವಾಗ್ಲೂ ಪಾಪ ಪಾಪ ಅನ್ಕೊಂಡು ನನ್ನ ಹೊಟ್ಟೆ ಉರ್ಸ್ಬೇಡ. ಹೋಗ್ಲಿ ಬಿಡು ರಾಜಿ, ಹೆಂಗೋ ಆ ಸಿಂಗಾರಿ ಕೊಟ್ಟಿರೋ ಪಿಲಾನಿಂದ ನಮಗೆ ಸಿಕ್ಬೇಕಾಗಿರೋ ಸಿಕ್ಕಿದ್ರೆ ಅಟ್ಟೆ ಸಾಕು. ಸಿಕ್ಕೇ ಸಿಗ್ತದೆ ನಂಜವ್ವ. ಸ್ಕೂಲಲ್ಲಿ ಪುಟ್ಟಕ್ಕಂಗೆ ಅವಮಾನ ಆಗಿ ಸಾಕಾದ್ರೆ ಮುಚ್ಚಿರೋ ಬಾರ್ ಓಪನ್ ಆಗೈತೆ ಅಂತ ವಿಷಯ ಗೊತ್ತಾಗ್ತಿದ್ದಂಗೆ ಅಲ್ಲಿ ಬಂಗಾರಮ್ಮಂಗೆ ಸಾಕಾಯ್ತದೆ. ಒಟ್ನಾಗೆ ನಮ್ಮಿಬ್ರು ವೈರಿಗಳು ಸಾಕ್ ಮೇಲೆ ಸಾಕ್ ತಗೊಂಡು ಕರೆಂಟ್ ಹೊಡೆದಿರೋ ಕಾಗೆಗಳಾಗದಂತೂ ಗ್ಯಾರಂಟಿ. ಯಾರು ಕಾಗೆ ಆಯ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ ರಾಜಿ. ಆದರೆ ನಾನು ಮಾತ್ರ ಆ ಕುರ್ಚಿ ಮ್ಯಾಗ ಕೂತ್ಕೊಂಡು ಸಿಂಹ ಆದರೆ ಅಟ್ಟೆ ಸಾಕು. ಮಾಡಿರೋ ಪ್ಲಾನ್ಗೆ ನಿಮ್ಗೆ ಕುರ್ಚಿ, ನಂಗೆ ಮೆಸ್ಸು ಸಿಕ್ಕೇ ಸಿಗ್ತದೆ. ಓಯ್ ನಿಂತ್ಕೊಳ್ರಲ್ಲ, ನಿಮಗೆ ಈ ಬಾರ್ಗೆ ಎಂಟ್ರಿ ಇಲ್ಲ ಅಂತ ಅಣ್ಣ ಹೇಳೋರೆ. ಏಯ್, ನಿಮ್ಮ ಅಣ್ಣಂಗೆ ಅಣ್ಣ ಬಂದವ್ರೆ ಅಂತ ಹೇಳೋ. ಅಣ್ಣ ರಾಂಗ್ ಮೂಡಾಕ್ ಬಂದವ್ರೆ, ಮರ್ಯಾದೆಯಿಂದ ಜಾಗ ಬಿಟ್ಟು ಜನ್ಮ ಉಳಿಸ್ಕೊಳ್ಳಿ. ಹಾ, ಇಲ್ಲಾದ್ರೆ ಗೊತ್ತುಂಟಲ್ಲ, ನಿಂತ ಜಾಗದಲ್ಲಿ ಎಲ್ಲ ಮಾಡಿಸ್ತಾರೆ. ಏಯ್, ಯಾಕ್ರೋ ಬಾಸನ್ ತಡಿತಾ ಇದ್ದೀರಾ? ಬಾಸ್ ಬನ್ನಿ ಬಾಸ್, ನೀವು ಬರ್ತೀರಂತ ಗೊತ್ತಿತ್ತು, ಅದಕ್ಕೆ ನಿಮ್ಗೆ ಸ್ಪೆಷಲ್ ಆಗಿ ಸಿಟ್ಟಿಂಗ್ ಅರೇಂಜ್ ಮಾಡಿದ್ದೀನಿ. ಏಯ್, ಮತ್ತೆ ನೀನ್ ದಗಲ್ ಬಜ್ಜಿ ಆಟನ ಶುರು ಮಾಡ್ಕೊಂಡ. ಇಲ್ಲಿ ಬಾರ್ ಶುರು ಮಾಡ್ಬಾರ್ದಂತ ಹೇಳಿರ್ಲಿಲ್ವೇ? ಏನ್ ಮಾಡೋದು ಬಾಸ್, ಹೆಂಡ್ತಿನ ಕಳ್ಕೊಂಡು ನೀವು ಕಣ್ ಕಡೆ ಕುಡಿತಾ ಇರೋದು ನೋಡಕ್ ಆಗ್ತಿಲ್ಲ. ಅದಕ್ಕೆ ರಾಯೆಲ್ಲ ಕುತ್ಕೊಂಡು ಕಣ್ ಪೂರ್ತಿ ಕುಡಿಲಿ ಅಂತ ಓಪನ್ ಮಾಡಿದೀನಿ. ಆ ದೇವರ ಮನ್ಸಿಂಗೆ ಈಟೆ ಆಯ್ಸು ಅಂತ ಬರ್ದು ಕಳ್ಸಿರ್ತಾನೆ. ಅದ್ರ ಜೊತೆಗೆ ಈನ್ ತಿಂತಂತವ ಇಟ್ಕೋಬೇಡ, ಬೀರ್ನೆ ಒಂಟೋಯ್ತೆ ಅಂತ ಕೂಡ ಬರ್ದಿರ್ತಾನೆ. ನೋಡ್ಕೊ ಮಾತಾಡೋ. ನೀವೇನ್ ಬಾಸ್, ನಿಮಗೋಸ್ಕರ ಬಾರ್ ಓಪನ್ ಮಾಡಿವೀನಿ, ನಿಮ್ಮ ಅವನ ಹೆಸರೇ ಇಟ್ಟಿವೀನಿ. ನೀವು ನೋಡಿದ್ರೆ ನನ್ನ ಆಯ್ಸೆ ಮುಗೀತು ಅಂತ ಹೇಳ್ತಾ ಇದೀರಲ್ಲ. ಕೊನೆ ಕಿತ ಕೇಳ್ತೀವಿನಿ, ಬಾರ್ನ ಮುಚ್ತೀಯಾ ಇಲ್ವಾ? ಲೈ, ನೀನು ಹೇಳಿದ ತಕ್ಷಣ ಕ್ಲೋಸ್ ಮಾಡ್ಬಿಡೋದಕ್ಕೆ ಈ ಬಾರ್ ಏನ್ ನಿಮ್ಮ ಅಪ್ಪಂದ? ನೀನು ಇಷ್ಟೆಲ್ಲ ಎಗರಾಡ್ತೀಯ ಅಂತ ಗೊತ್ತಿದ್ಕೊಂಡೆ ನಿನ್ನ ಬಾಲ ಕತ್ತರಿಸಕ್ಕೆ ನಾನು ಬೇರೆ ರೂಟೇ ಹಿಡ್ದಿದ್ದೀನಿ. ಒಂದ್ಸರಿ ಅಲ್ಲಿ ನೋಡ. ಪುಟ್ಟವ್ವಂಗೆ ಸನ್ಮಾನ ಮಾಡ್ತಾರೆ ಅನ್ನೋದು ಗೊತ್ತಾಗಿ ಅದನ್ನ ಹಾಳು ಮಾಡಕ್ ನೋಡ್ಬೇಡಿ. ಏ ಅಮ್ಮಣ್ಣೆ, ನಾನೇನು ಹೊಟ್ಟೆ ಹೊರ್ಕೊಂಡು ಇಲ್ಲಿಗೆ ಬಂದಿಲ್ಲ. ಮಾಡದೇ ಇರೋ ಕೆಲ್ಸನ ಮಾಡಿದೀನಿ ಅಂತ ಬಿಲ್ಡಪ್ ಕೊಡ್ತಿದ್ದೀರಲ್ಲ, ಅದನ್ನ ತಡಿಯಕ್ ಬಂದಿರೋದು. ರಾಜವ್ವ, ಸುಮ್ಕೆ ಯಾಕೆ ಮಾತು? ನಾವುವೇ ಎಲ್ಲ ತಿಳ್ಕೊಂಡೆ ಮಕ್ಕಳಿಗೆ ಚೊಕ್ ಕೊಟ್ಟಿರೋದು. ಇದ್ರಾಗ ಏನ್ ಮೋಸ ಇಲ್ಲ ಕಣವಾ. ಏನ್ ನೀನ್ ಮೋಸ ಮಾಡ್ತಿದ್ಯಾ ಅಂತ ಹೇಳ್ತಿಲ್ಲ, ದುಡ್ಡೇ ಬರ್ದೆ ಈ ಮಕ್ಳಿಗೆಲ್ಲ ಅದ್ ಹೆಂಗ್ ಸಹಾಯ ಮಾಡ್ತೀಯ ಅಂತ ಕೇಳ್ತಿರೋದು. ನಿನಗ್ ದುಡ್ಡು ಬಂದಿಲ್ಲ ಅಂತ ಯಾರು ಹೇಳಿದ್ದು? ಸಾರಿ ಬಿಡು, ನಿಮ್ಗೆ ಯಾರಿಗೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಿಮ್ಗೆ ದುಡ್ಡು ಬರ್ತದೆ ಅಂತ ಹೇಳೋದ್ನಲ್ಲ, ಆ ವ್ಯಕ್ತಿನ ಇಲ್ಲಿ ಬಂದವನೇ, ಅವನ್ನೇ ಕೇಳ್ಕೊಳ್ಳಿ. ಇನ್ಸೂರೆನ್ಸ್ ಅಪ್ಪ ಓಸಿ ಬಾ ಇಲ್ಲಿ. ಸಾಹೇಬ್ರೆ, ಯೋನಿದು ರಾಜವ್ವ ಯೋನೇನೋ ಹೇಳ್ತಾವಳೆ. ಅವತ್ ನೀವೇ ಅಲ್ವೇ
ನಿಮ್ಮ ಮಗಳ ಹೆಸರಿನಾಗ ದುಡ್ಡು ಬಂದದೆ ಅಂತ ಬಂದು ಹೇಳಿದ್ದು. ಹಾಗೆ ಹೇಳಿದ್ವಮ್ಮ, ಆದರೆ ಈಗ ಅದರಲ್ಲೊಂದು ಸಮಸ್ಯೆ ಶುರುವಾಗಿದೆ. ನಿಮ್ಮ ಮಗಳು ಆಕ್ಸಿಡೆಂಟಲ್ಲೇ ಸತ್ತಿದ್ರು ದುಡ್ಡುಗೋಸ್ಕರ ಅವರೇ ಮಾಡ್ಕೊಂಡಿದ್ದ ಅಥವಾ ಕೊಲೆನ ಅಥವಾ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೀತಿರೋದ್ರಿಂದ ಹಣ ಕ್ಯಾನ್ಸಲ್ ಆಗಿದೆ. ಅಯ್ಯೋ ಇದ್ಯೋನ್ ಸಾಹೇಬ್ರೆ, ಇದ್ಯೋನ್ ಹಿಂಗೆ ಹೇಳ್ತಿದ್ರಲ್ಲ. ಏನು ಮಾಡೋದಮ್ಮ, ಆಕ್ಸಿಡೆಂಟಲ್ಲಿ ಅತ್ತೆ ಬದುಕಿ ಸೊಸೆ ಮಾತ್ರ ಸತ್ತೋದ್ರೆ ಎಂಥವ್ರಿಗೂ ಅನುಮಾನ ಬಂದೇ ಬರುತ್ತಲ್ವಾ. ಅಲ್ಲ ಇವ್ರು ನಿಮ್ಮ ಮಾತಿನ ಅರ್ಥ? ಹೀಗೆ ಆಗಿದೆ ಅಂತ ಹೇಳೋದಕ್ಕೆ ನಾವೇನು ತನಿಖಾಧಿಕಾರಿಗಳಲ್ಲ. ಫೈನಲ್ ರಿಪೋರ್ಟ್ ಬರೋವರೆಗೂ ನಾವು ಇನ್ಶೂರೆನ್ಸ್ ದುಡ್ಡನ್ನ ಕೊಡೋದಕ್ಕಾಗೋದಿಲ್ಲ. ಕೇಳಿಸ್ಕೊಂಡ್ರಾ? ಈಗ್ಲಾದ್ರೂ ಅರ್ಥ ಆಯ್ತಾ? ಹಂಗಾರೆ ನಾವು ಮಕ್ಳಿಗೆ ಕೊಟ್ಟಿರೋ ಚೆಕ್ಕು ಅಕೌಂಟ್ಗೆ ದುಡ್ಡೇ ಬರೋದಿಲ್ಲ ಅಂದರೆ ಚೆಕ್ ಎಲ್ಲಿ ವರ್ಕ್ ಆಗುತ್ತೆ? ಮಕ್ಕಳೇನಾದ್ರು ಪ್ರೆಸೆಂಟ್ ಮಾಡಿದ್ರೆ ಬೌನ್ಸ್ ಆಗುತ್ತೆ, ಆಮೇಲೆ ಅದು ಚೆಕ್ ಬೌನ್ಸ್ ಕೇಸು ಆಗ್ಬೋದು. ಇದೇನ್ ಸರ್ ಹೀಗೆ ಹೇಳ್ತಿದ್ದೀರಾ? ನಾವು ಮಕ್ಳಿಗೆಲ್ಲ ದುಡ್ಡು ಬಂದೇ ಬರುತ್ತೆ ಅಂತ ಮಾತು ಕೊಟ್ಟಿದ್ದೀವಿ. ಸಾರಿ ಮೇಡಮ್, ಲಾಸ್ಟ್ ಮೂಮೆಂಟಲ್ಲೆಲ್ಲ ಕ್ಯಾನ್ಸಲ್ ಆಗಿದೆ. ನೀವು ಮಕ್ಕಳು ಕೊಟ್ಟಿರೋ ಚೆಕ್ನ ರಿಟರ್ನ್ ತೊಗೊಂಡು ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಾವೇನು ಮಾಡೋಕ್ಕಾಗಲ್ಲ.